ರೋಬೋಟ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ ಸರ್. ನಾವು ಕರೆಕ್ಟ್ ಆಗಿದ್ದಕ್ಕೆ ರೋಬೋಟ್ ಕ್ರಿಯೇಟ್ ಆಗಿರೋದು. ಸಿನಿಮಾ ಮಾಡೋದು ಬೇರೆ, ಆದರೆ ಬಿಸ್ನೆಸ್ ಸ್ಮಾರ್ಟ್ನೆಸ್ ಬೇಕೇ ಬೇಕಾಗುತ್ತೆ. ನಾವು ನಮ್ಮ ಈಗೋ ಇಟ್ಕೊಂಡು ನಾನು ಪಾಪ್ಯುಲರ್ ಇದ್ದೀನಿ, ನನಗೆ ಫ್ಯಾನ್ಸ್ ಇದ್ದಾರೆ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಸರ್ಟನ್ ಎಕಾನಮಿ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವಶನ್ ಮಾರ್ಕ್ ಹಾಕಿ, ನೀವು ಕ್ವಶನ್ ಮಾರ್ಕ್ ನೋಡಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ನಾನು ಚಿಕ್ಕದು ಬರ್ತಾ ಇರ್ತಾರೆ ಸರ್. ಯಾವತ್ತೂ ಒಂದು ಹೇಳ್ತೀನಿ ಕೇಳಿ, ಇಡೀ ಮನೆಯಲ್ಲಿ ನಿಮ್ಮ ಗೋಡೆ ಕಾರ್ಪೆಟ್ ಯಾವುದು ತೊಂದರೆ ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನು ಹುಡ್ಕೋಕ್ಕೆ ಅದು ಕಣ್ಣಿಗೆ ಬೇರೆ ಕಾಣಲ್ವಲ್ಲ ಎಲ್ಲಿದ್ದಾವೆ ಅಂತ. ಅದನ್ನು ಹುಡ್ಕೊಂಡು ಹೊಡಿಯೋದಿದೆಯಲ್ಲ ನಮಗೆ, ಅದು ಪ್ರಯತ್ನಗಳು ನಡೀತವೆ. ಮಾರ್ಕಲ್ಲಿ ಏನು ನೋಡಿದೆ, ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡೋಕ್ಕೆ ಹೋದಾಗ ಮ್ಯಾಚ್ ಏನು ಇಷ್ಟಪಟ್ಟಿದ್ರು, ಏನು ಕೊಡ್ಬಲ್ಲೆ, ಸುಮ್ಮನೆ ದುಡ್ಡಿದೆ, ಆಸೆ ಇದೆ ಅಂತ ಕೈ ಹಾಕಿ ಆಮೇಲೆ ಏನೋ ಆಗ್ಬಿಡ್ಬಾರ್ದು. ನಾನು ನಿಮಗೆ ಕೇಳ್ಬೇಕು ಹೇಗೆ ಅನ್ನಿಸ್ತದೆ. ನನಗೆ ಹೇಗೆ ಅನಿಸುತ್ತೆ ಸರ್ ನನ್ನ ಸಿನಿಮಾ ಬಗ್ಗೆ? ಐ ಆಮ್ ವೆರಿ ಹ್ಯಾಪಿ. ಅಂದ್ಕೊಂಡಂಗೆ ಮಾಡಿದ್ದೀವಿ. ಇಟ್ಸ್ ನಾಟ್ ಈಸಿ. ಎಲ್ಲದೂ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ. ಎಷ್ಟೋ ಚಾಲೆಂಜಸ್ಗಳಿರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಮೈ ಒಪ್ಪಲ್ಲ, ಬಾಡಿ ಒಪ್ಪಲ್ಲ, ಮೈಂಡ್ ಒಪ್ಪಲ್ಲ. ಎಲ್ಲ ಒಪ್ಪಿದ್ರೆ ಸಿಚುವೇಶನ್ ಒಪ್ಪಲ್ಲ, ಸಿಚುವೇಶನ್ ಒಪ್ಪಿದ್ರೆ ಲೊಕೇಶನ್ ಒಪ್ಪಲ್ಲ, ಇದೆಲ್ಲ ಸರಿ ಇದ್ರೆ ಜೇಬ್ ಒಪ್ಪಲ್ಲ. ಸೊ ಇದೆಲ್ಲದರಲ್ಲೂ ಒಂದು ಕೂಡ್ಕೊಂಬರ್ಬೇಕು ಅಂದರೆ ಐ ಥಿಂಕ್ ಯು ಆಲ್ಸೋ ಶುಡ್ ಹ್ಯಾವ್ ನೇಚರ್ಸ್ ಟು ಸಪೋರ್ಟ್ ಯು, ಆ್ಯಕ್ಟರ್ಸ್ ಟು ಸಪೋರ್ಟ್ ಯು, ಟೆಕ್ನಿಷಿಯನ್ಸ್ ಟು ಸಪೋರ್ಟ್ ಯು. ಅಲ್ಲಲ್ಲೇ ಸುಸ್ತಾಗ್ತಾ ಇರುತ್ತೆ. ಐ ಥಿಂಕ್ ಅವಾಗ ದಟ್ ಇಸ್ ದ ಟೈಮ್ ವೆನ್ ಯು ಟೆಲ್ ಯುವರ್ ಸೆಲ್ಫ್ ಒನ್ ಮೋರ್ ಸ್ಟೆಪ್. ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾನು ಏನು ಹೇಳ್ತೇನೆ, ಆ ದಿನಗಳಲ್ಲಿ ಸಿನಿಮಾ ಮುಗ್ಸೋಕ್ಕಾಗಲ್ಲ ಅನ್ನೋದು ದೊಡ್ಡದಲ್ಲ ಸರ್. ಯಾರು ಬೇಕಾದ್ರೂ ಮಾಡೋರು. ಆ ಸ್ಕೇಲಿನ ಸಿನಿಮಾ ಇದೆಯಲ್ಲ, ಒಂದಷ್ಟು ದೊಡ್ಡ ಬೌಂಡ್ರೀಸು, ದೊಡ್ಡ ಸ್ಕೇಲ್, ದೊಡ್ಡ ಕಾಂಟೆಂಟ್, ಅಬೌಟ್ 80 ಆಡ್ ಲೊಕೇಶನ್ಸ್, 20 ಆಡ್ ಸೆಟ್ಸ್, ಅಷ್ಟು ಜನ ಆ್ಯಕ್ಟರ್ಸು, 107 days, within 120 days of 107 days of call sheet, shoot, 166 call sheets, is not a joke. ಎಲ್ಲೋ ಒಂದು ಕಡೆ ನಮಗೆ ಕೆಲವ್ರಿಗೆ ಅನ್ಸೋದು ಇರುತ್ತಲ್ಲ, ಸಾಕಿ ಏನು ಆಗಲ್ಲ ಇದು, ಆರಾಮ ಮಾಡೋಣ. ಯಾಕಂದರೆ ಈ ಮಧ್ಯದಲ್ಲಿ ಒಂದು 17-18 ಜನ ಅಡ್ಮಿಟ್ ಆಗಿದ್ದಾರೆ. ನಾಟ್ ಬಿಕಾಸ್ ಆಫ್ ದ ಫಿಲ್ಮ್, ಬಿಕಾಸ್ ನಾವು ಒಂದು ದೊಡ್ಡ ಕಂಟ್ಯಾಮಿನೇಟೆಡ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ. ವಿ ಆರ್ ವೆರಿ, ಹೆಲ್ತ್ ವಾಸ್ ನಾಟ್ ಸಪೋರ್ಟಿಂಗ್, ಬಟ್ ದೇ ಆರ್ ಆಲ್ಸೋ ವಿ ಹ್ಯಾವ್ ಪುಶ್ಡ್. ಸೊ ಇಟ್ ಟೇಕ್ಸ್ ಲಾಟ್. ಸರ್, ಯಾಕಂದರೆ ಈ ಪ್ರಶ್ನೆ ಯಾಕಂದರೆ ಇಷ್ಟೋ ಯಂಗ್ ಸ್ಟಾರ್ಸ್ ಅಂದರೆ ಟೆಕ್ನಿಷಿಯನ್ ಆಗಿ ಬರಬೇಕಾದ್ರು ಕಾಯ್ತಾ ಇದ್ದಾರೆ, ಏನು ಮಾಡಿದ್ರು ಅಂತ ರೋಬೋಟಿಕ್ ವರ್ಕು ಇಷ್ಟು ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ. ರೋಬೋಟ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ ಸರ್. ನಾವು ಕರೆಕ್ಟ್ ಆಗಿದ್ದಕ್ಕೆ ರೋಬೋಟ್ ಕ್ರಿಯೇಟ್ ಆಗಿರೋದು. ಯು ಶುಡ್ ಬಿ ಫೈನ್. ವೈ ಆರ್ ವಿ ಡಿಪೆಂಡಿಂಗ್ ಆನ್ ರೋಬೋಟ್ಸ್? ಐ ಥಿಂಕ್ ನಮಗೆ ಅದು ಕೆಲಸ ಮಾಡೋ ಕೆಪಾಸಿಟಿ ನಿಮಗಿದೆ, ನನಗಿದೆ. ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಆರಾಮಾಗಿರ್ತೀರಿ, ಮನೆಗೆ ಹೋಗ್ತೀರಿ, ಬಟ್ ಅಟ್ ಸಮ್ ಟೈಮ್ ನಿಮ್ಮ ಚಾನೆಲ್ಸ್ ಇರ್ಬೋದು, ನಿಮ್ಮ ಪ್ರೊಫೆಷ್ನಲ್ಲಿ ಯು ಮೇ ಬಿ ನೀಡೆಡ್ ದಟ್ ಯಾವುದೋ ಸಿಚುವೇಶನ್ನು ಸೊಸೈಟಿ ನಡಿಬೇಕಾದ್ರೆ ಯು ಮೇ ನಾಟ್ ಬಿ ಏಬಲ್ ಟು ಗೋ ಹೋಮ್ ಅಟ್ ಆಲ್ ಫಾರ್ ಸೋ ಮೆನಿ ಡೇಸ್. ಡೋಂಟ್ ಯು ಥಿಂಕ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯು ವಿಲ್ ಗಿವ್ ಇನ್ ಎವ್ರಿಥಿಂಗ್, ಕರೆಕ್ಟ್? ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಇವಾಗ ಈ ಸಿನಿಮಾ ನಮ್ಮ ಮಗು. ಸಪೋಸ್ ಒಂದು ತಂದೆ ತಾಯಿಗೆ ಮಗುವಾಗಲಿ, ಈಗ ನನಗೆ ನನ್ನ ತಾಯಿ ಹಾಸ್ಪಿಟ್ಲ್ ಇರಬೇಕಾ ತೊಗೊಳೋಣ, ಆ ಸಂದರ್ಭದಲ್ಲಿ ಮನೆಗೆ ಹೋಗಬೇಕು, ಸ್ನಾನ ಮಾಡಬೇಕು, ರೆಸ್ಟ್ ಬೇಕು, ಹೊಟ್ಟೆನೂ ಹಸಿತಾ ಇರಲಿಲ್ಲ. ಬಿಕಾಸ್ ಆಲ್ ಐ ವಾಸ್ ಬಾದರ್ಡ್ ಇಸ್ ಪ್ರೇಯರ್ಸ್ ಆ್ಯಂಡ್ ಮೈ ಮದರ್. ಹೌ ಡಿಫ್ರೆಂಟ್ ಇಸ್ ದಿಸ್ ಸಿನಿಮಾ? ಅದಕ್ಕೆ ನಾವು ಏನು ಬೇಕೋ ವಿ ವಿಲ್ ಗಿವ್ ಎವ್ರಿಥಿಂಗ್, ಬಿಕಾಸ್ ಅದು ನಮ್ಮದು ಕೊಡಬೇಕು ಅನ್ನಿಸ್ತು. ಆ್ಯಂಡ್ ಸೆಕೆಂಡ್ಲಿ, ಆ ಟೈಮಲ್ಲಿ ಬರಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಅ ಲಾಟ್ ಆಫ್ ಹಾಲಿಡೇಸ್. ಸಿನಿಮಾ ಮಾಡೋದು ಬೇರೆ, ಆದರೆ ಬಿಸ್ನೆಸ್ ಸ್ಮಾರ್ಟ್ನೆಸ್ ಬೇಕೇ ಬೇಕಾಗುತ್ತೆ. ನಾವು ನಮ್ಮ ಈಗೋ ಇಟ್ಕೊಂಡು ನಾನು ಪಾಪ್ಯುಲರ್ ಇದ್ದೀನಿ, ನನಗೆ ಫ್ಯಾನ್ಸ್ ಇದ್ದಾರೆ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಸರ್ಟನ್ ಎಕಾನಮಿ. ಈಗ ಕ್ವಾಂಟಮ್ ಅಮೌಂಟ್ ನಾವು ಹಾಕಿರಬೇಕಾದ್ರೆ ಫಾರ್ ದಟ್ ಟು ರೆವಿನ್ಯೂ ಅಲ್ಲಿ ವಾಪಸ್ ಬರಬೇಕಾದ್ರೆ ಎನಿ ಸಿನಿಮಾ ವಿತ್ ಅ ಗ್ರೇಟ್ ಬಜೆಟ್ ನಮಗೆ ಹಾಲಿಡೇಸ್ ಬೇಕಾಗುತ್ತೆ, ಟ್ರಾಫಿಕ್ ಕಮ್ಮಿ ಇರಬೇಕಾಗುತ್ತೆ ರಿಲೀಸಸಲ್ಲಿ. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಐ ಕುಡ್ ನಾಟ್ ಸಿ ಬಿಯಾಂಡ್ ಡಿಸೆಂಬರ್ 25th. ಸರ್, ಬೆಳಗ್ಗೆ ಪೋಸ್ಟ್ ಹಾಕೊಂಡಿದ್ರಿ ಆಲ್ ಸೆಟ್ ಅಂತ, 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವಶನ್ ಮಾರ್ಕ್ ಹಾಕಿ, ನೀವು ಕ್ವಶನ್ ಮಾರ್ಕ್ ನೋಡಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ನಾನು. ಅದೇ ಸರ್, 26-27 ವರ್ಷಗಳ ಜರ್ನಿ, ಒಂದು ಸುದೀರ್ಘವಾದಂಥ ಪಯಣ. ಈಗಲೂ ಸರ್, ಒಬ್ಬ ಕಲಾವಿದನಾಗಿ ರಿಲೀಸ್ ಎಕ್ಸೈಟ್ಮೆಂಟ್ ಅಂಕಲ್? ಹಾಂ, ಹಿಂಗ ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಸರ್ ಈಗಲೂ ಕೂಡ ಮನಸ್ಸಲ್ಲಿ? ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಸೇ ಇಟ್. ನನಗೆ ರಿಲೀಸ್ ಇದೆ ಅನ್ನೋದು ಗೊತ್ತು, ಎಕ್ಸೈಟ್ಮೆಂಟ್ ಏನೋ ಗೊತ್ತಾಗ್ತಲ್ಲ. ಬಿಕಾಸ್ ಈ ಮೂಮೆಂಟಲ್ಲಿ ಏನು ಬರುತ್ತೆ ಸರ್, ನೀವು ಒಂದು ಮಾತು ಹೇಳಿದ್ರಿ, ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ. ಈ ಟ್ರಾವೆಲಲ್ಲಿ ಬಿಗಿನಿಂಗ್ ಡೇಸಲ್ಲಿ ಒಂದು ಇರ್ಬೋದೇನೋ. ಇವಾಗ ಏನಾಗಿದೆ, ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ, ಅವ್ರನ್ನ ದಡಕ್ಕೆ ಸೇರಿಸೋ ಒಂದು ಜವಾಬ್ದಾರಿ ಇದೆ.
ಅವ್ರದ್ದು ಎಲ್ಲರದ್ದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರಬೇಕು ಇವತ್ತು. ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಎನಿಮೋರ್. ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹು ಬಿಲೀವ್ ಇನ್ ಮೀ. ಕರೆಕ್ಟ್. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಸಿನಿಮಾ ಥಿಯೇಟ್ರಿಗೆ ಬಿಡಬೇಕಾದ್ರೆ ನಿಮ್ಮದು ಜವಾಬ್ದಾರಿ ಇರುತ್ತೆ. ನೀವು ಆಸೆ ತೊಗೊಂಡು ಬಂದಾಗ ಅಥವಾ ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಟು ಬಂದಾಗ ಐ ಮೈಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳೋಕ್ಕಾಗ್ದೇ ಇರ್ಬೋದು. ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳಬೇಕಲ್ಲ ಸರ್, ಆ ಜವಾಬ್ದಾರಿ ಬೇಕಲ್ಲ. ಅದಾದಮೇಲೆ ನೀವು ಎಷ್ಟು ಇಷ್ಟಪಡ್ತೀರಾ ಬೇರೆ. ದಟ್ ಎಫರ್ಟ್ ಇಸ್ ಆಲ್ಸೋ ದೇರ್. ಬಿಕಾಸ್ ನೀವು 107 ಡೇಸ್ ನೀವು ಹೇಳಿದ್ರಿ, ಬಟ್ ಐ ಕೆನಾಟ್ ಸೇ ದಟ್ 107 ಡೇಸಲ್ಲಿ ಐ ಕೆನಾಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ. ಕಾಂಪ್ರಮೈಸ್ ಆಗೋಕ್ಕಾಗಲ್ಲ, ಕಾಂಟೆಂಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಲ್ಲೇ ಶ್ರಮ ಬರೋದು. ಮುಗಿಸ್ಬಿಡೋಣ ಅಂತ ಹೋದ್ರೆ 107 ಡೇಸು ಬೇಡ ಸರ್. ಸೊ ಹಾಗಿರ್ಬೇಕಾದ್ರೆ ದಟ್ ಮಚ್ ಇಸ್ ದೇರ್ ದಟ್ ಇವಾಗಲೂ ನಾನು ಒಂದೆರಡು ಸತಿ ಫೋನಿಗೆ ಹೋಗಿ ಬಂದಿದ್ದೆ. ಏನಕ್ಕಂದರೆ ದೇರ್ ಆರ್ ಸರ್ಟನ್ ಇಶ್ಯೂಸ್ ಚಿಕ್ಕದು ಬರ್ತಾ ಇರ್ತಾರೆ ಸರ್. ಯಾವತ್ತೂ ಒಂದು ಹೇಳ್ತೀನಿ ಕೇಳಿ, ಇಡೀ ಮನೇಲಿ ನಿಮ್ಮ ಗೋಡೆ ಕಾರ್ಪೆಟು ಯಾವುದು ತೊಂದರೆ ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನು ಹುಡ್ಕೋಕ್ಕೆ ಅದು ಕಣ್ಣಿಗೆ ಬೇರೆ ಕಾಣಲ್ವಲ್ಲ ಎಲ್ಲಿದ್ದಾವೆ ಅಂತ. ಅದನ್ನು ಹುಡ್ಕೊಂಡು ಹೊಡೆಯೋದಿದೆಯಲ್ಲ ನಮಗೆ, ಅದು ಪ್ರಯತ್ನಗಳು ನಡೀತಾ ಇದೆ. ಸರ್, ಸುಮನ್ ಟಿವಿ ಮಹೇಶ್ ಅಂತ. ಜನವರಿ 31ಕ್ಕೆ ನೀವು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನ ನೀವು ಕೇಳಿದ್ದೀರಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರ್ಲಿಲ್ವಾ? ಕೇಳಿದ್ರೆ ಆಗ ಯಾಕೆ ಮಾಡಿರ್ಲಿಲ್ಲ? ಇದ್ರೆ ಹೊಸತನ ಏನಿದೆ ಅಂತ ಈಗ ಮಾಡ್ತೀವಿ. How old are you? ಸರ್, 30 ವರ್ಷ. ಆನ್ ದ ಅದರ್ ಹ್ಯಾಂಡ್ ಏನಕ್ಕೆ ನಿಮಗೆ ಕೇಳಿದೆ ಅಂದರೆ, ಇಟ್ಸ್ ನಾಟ್ ಟು ಶೋ ದಟ್ ಸಿ ಮೈ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಗಾಡ್ಸ್ ಗ್ರೇಸ್, ಐ ಆಮ್ ಸ್ಟಿಲ್ ಅರೌಂಡ್ ಸರ್. ಯು ಆರ್ ಬಾರ್ನ್ ವೆನ್ ಐ ಥಿಂಕ್ ಐ ಜಸ್ಟ್ ಕೇಮ್ ಇನ್. You entered the world and entered cinema. Gracefully 30 years ನಾನು ನಿಮ್ಮ ಪ್ರಶ್ನೆಗಾಗಿ ಕಾದಿದ್ದೀನಿ. ಸೊ ಆ ರೀತಿ ತೊಗೊಳ್ಳೋಣ. ಐ ಟೇಕ್ ಇಟ್ as a compliment and let me tell you something. ಇವಾಗ ಮನೆಯಲ್ಲಿ I don't know how many of you have 2 to 3 children, I'm not sure. Just because ನಿಮಗೆ ಒಂದು ಮಗು ಇದೆ ಅನ್ನೋ ತಕ್ಷಣ ಎರಡನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೋಬೇಡಿ. ದಟ್ ಈಸ್ ನ್ಯೂ. ಮಾರ್ಕಲ್ಲಿ ಏನು ನೋಡಿದೆ, ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡೋಕ್ಕೆ ಹೋದಾಗ ಮ್ಯಾಚ್ ಏನು ಇಷ್ಟಪಟ್ಟಿದ್ರು, ಏನು ಕೊಡಬಲ್ಲೆ. ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷಾ ಹೋಗ್ಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ವಿಜಯ್. ಅವರು ನಾಟ್ ಹೇಳಿದ ಜ್ಞಾಪಕ ಇತ್ತು ನನಗೆ. ಕರೆದೆ, ವೆರಿ ಬ್ಯೂಟಿಫುಲ್ ಹಿ ಹ್ಯಾಡ್ ಡನ್. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ. ನನ್ನ ಬಗ್ಗೆ ಗೊತ್ತಿದೆ ಹೊರತು ಸಿಕ್ಕಾಪಟ್ಟೆ ಗೊತ್ತಿಲ್ಲ. ನನ್ನ ವೀಕ್ಷಕರು ಗೊತ್ತಿಲ್ಲ. ಅದಷ್ಟು ಒಂದು ರಿಲೀಸಲ್ಲಿ ನೋಡಿದ್ರು. ಫಸ್ಟ್ ಡೇ ಯಾವಾಗ ನರ್ತಕಿಯಲ್ಲಿ ಓಪನ್ ಆಯಿತು, ಹಿ ಸಾ ಎವ್ರಿಥಿಂಗ್. ಹಿ ಲರ್ನ್, ಹಿ ಕೇಮ್ ಬ್ಯಾಕ್. ಸೊ 10 pounds ಮೋರ್ ಬಂದಿದ್ದಾರೆ. ಹಿ ಈಸ್ ಏಬಲ್ ಟು ರೈಟ್ ವೆರಿ ವೆಲ್ ಫಾರ್ ಮೈ ಆಡಿಯನ್ಸಸ್. ಸೊ ಅದನ್ನು ಕೇಳಿದಾಗ, ಮ್ಯಾಕ್ಸ್ ಕೇಳಿದಾಗಲೇ ಎಕ್ಸೈಟ್ ಆದವನು ಅದ್ರ 10%, 4 ಪಟ್ಟು ಅಟ್ಲೀಸ್ಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ವಿಲ್ ಎಕ್ಸೈಟ್ ಮೀನು. ಕರೆಕ್ಟ್. ಆ್ಯಂಡ್ ಐ ಗಾಟ್ ವೆರಿ ಎಕ್ಸೈಟೆಡ್ ವಿತ್ ದ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಎಲ್ಲದಕ್ಕೇನೆ ಹೆಚ್ಚಾಗಿ ಅಷ್ಟು ಪಾತ್ರಗಳು ಅಕ್ಕಪಕ್ಕದಲ್ಲಿ. ಆ್ಯಂಡ್ ದ ಸ್ಕೇಲ್ ಆ್ಯಂಡ್ ದ ಮೊಮೆಂಟಮ್ ಆಫ್ ದ ಸ್ಪೀಡ್ ಆಫ್ ದ ಫಿಲ್ಮ್. ಆ್ಯಂಡ್ 4 ಪ್ಯಾರಲಲ್ ಲೈನ್ಸ್ ಏನು ವರ್ಕ್ ಆಗ್ತಾ, ಹೌ ದ ಸ್ಟೋರಿ ಅನ್ಫೋಲ್ಡ್ಸ್. 48 hours ಟೈಮ್ ಲೈನ್ ಸಿನಿಮಾದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟ ಆಗಿದ್ದು ಒಂದೇ ಕಾಸ್ಟ್ಯೂಮ್, ಚೇಂಜ್ ಮಾಡೋಕ್ಕೇನಿಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ, ಗ್ಲಾಮರ್ ಹಾಕಕ್ಕೆ ಮೇಕಪ್ ಇಲ್ಲ. ತುಂಬ ಖುಷಿಯಾಗಿದೆ. ಹಂಗೆ ಹೋಗ್ಬಿಡ್ಬೋದಲ್ಲ ಶೂಟಿಂಗಿಗೆ, ಅದೊಂದಿತ್ತು ನನಗೆ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ಗೆಸ್. ಸರ್, ಆಕ್ಚುಲಿ ಬಿಲ್ಲರಂಗ ಭಾಷಾ 2 ವರ್ಷ ಮೇಲಾಯ್ತಲ್ಲ ಸರ್ ಅನೌನ್ಸ್ ಮಾಡಿ. ಈಗ ಎರಡಲ್ಲಮ್ಮ, ಬಿಲ್ಲರಂಗ ಭಾಷಾ ಫಸ್ಟ್ ಟೈಮ್ ನಾವು ಹೇಳಿದಾಗ ಆಲ್ಮೋಸ್ಟ್ 7 years ಬ್ಯಾಕ್. ಯಾಕೆ ಸರ್? ಬಿಫೋರ್ ವಿಕ್ರಾಂತ್ ರೋಣ ಆ್ಯಕ್ಚುಲಿ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ಒಂದು ಚಿಕ್ಕದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನೂಪ್ ಭಂಡಾರಿ. ಬಟ್ ದೆನ್ ಬಿಲ್ಲರಂಗ ಭಾಷಾ ಮಾಡೋಕ್ಕೆ ನಾವು ಇಳಿದಾಗ ಸ್ವಲ್ಪ ಭಯ ಇತ್ತು ನಮಗೆ. ಬಿಕಾಸ್ ಆ ಸ್ಕೇಲ್ ಮಾಡೋಕ್ಕಾಗುತ್ತಾ ನಮಗೆ, ದುಡ್ಡಿನ ಪ್ರಶ್ನೆ ಅಲ್ಲ. ಏನಾಗಿದೆ, ಎಷ್ಟೋ ಸಿನಿಮಾ ನೋಡಿರ್ತೀರಿ ನೀವು, ಕೆಲವು ಟೈಮ್ CG ರಾಂಗ್ ಆಗಿ ಕೆಲವು ಎಡವಟ್ಟುಗಳಾದಾಗ. ಇವಾಗ ನಮಗೆ ವಿಕ್ರಾಂತ್ ಋಣ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ನಮ್ಮ ಕೆಪಾಸಿಟಿ ಗೊತ್ತಿಲ್ಲ, ನಾವು ಮಾಡೋಕ್ಕಾಗುತ್ತಾ. ಏನೋ ಕನ್ಸು ಕಟ್ಕೊಂಡು ಹೋಗಿ ಏನಾಗುತ್ತೆ ಗೊತ್ತಾ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾವು ಯಾರು ಕಲಾವಿದರಾಗಲಿ ಸಿನಿಮಾ ಮಾಡೋರು, ನಾವು ಫ್ಲಾಪ್ ಕೊಟ್ಟಾಗ ನಾವು ಯಾರೂ ಸೋತಿಲ್ಲ. ನಮ್ಮ ಸಿನಿಮಾ ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಗಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಐ ಥಿಂಕ್ ವಿ ಆರ್ ಆಲ್ ಫಿನಿಶ್ಡ್. ಸೊ ದಟ್ ಸ್ಕೇರ್ಸ್ ಅಸ್, ನೋ. ಸೊ ಬಿಲ್ಲರಂಗ ಭಾಷಾ ವಾಸ್ ಅ ವೆರಿ ಡೆಲಿಕೇಟ್ ಫಿಲ್ಮ್ ವೇರ್ ತುಂಬ ನಾಲೆಜ್ ಬೇಕಿತ್ತು. ಸೊ ಮಧ್ಯದಲ್ಲಿ ನಮ್ಮ ಕೈಲಿ ಆಗುತ್ತಾ ಅಂತ ಒಂದು ಪ್ರಯತ್ನ ಪಡೋಣ ಅಂತ ಅಂದಾಗಲೇ ಮಾಡಿದ್ದು ವಿಕ್ರಾಂತ್ ರೋಣ. ಸೊ ವಿಕ್ರಾಂತ್ ರೋಣದಲ್ಲಿ ಅನೂಪ್ ಭಂಡಾರಿ ಬೀಯಿಂಗ್ ಅನೂಪ್ ಭಂಡಾರಿ ಲರ್ನ್ಡ್ ಅ ಲಾಟ್ ಆನ್ CG. ನೀವು ಆ ವಿಕ್ರಾಂತ್ ರೋಣದಲ್ಲಿ ನೋಡಿರ್ತೀರಿ ಹೌ ಬ್ಯೂಟಿಫುಲಿ ಹಿ ಕ್ರಿಯೇಟೆಡ್ ದಟ್ ಫಾರೆಸ್ಟ್, ಅನದರ್ ಲ್ಯಾಂಡ್. ಅಲ್ಲಿಂದ ಕಲ್ತ್ರಿ, ಎಲ್ಲ ಮಾಡಿದ್ರು. ದೆನ್ ಹಿ ಈಸ್ ಏಬಲ್ ಟು ಡೂ ಇಟ್ ಟುಡೇ. ಇವತ್ತಿಗೆ ಬಂದು ಕುತ್ಕೋತು ಬಿಕಾಸ್ ಬಡ್ಜೆಟ್ ಇಸ್ ವೆರಿ ಹೈ.
ವಿ ನೀಡೆಡ್ ರೈಟ್ ಇನ್ವೆಸ್ಟರ್ಸ್, ವಿ ನೀಡೆಡ್ ರೈಟ್ ಬಿಲೀಫ್ಸ್. ಸುಮ್ಮನೆ ದುಡ್ಡಿದೆ, ಆಸೆ ಇದೆ ಅಂತ ಕೈ ಹಾಕಿ ಆಮೇಲೆ ಏನೋ ಆಗ್ಬಿಡ್ಬಾರ್ದು. ಮ್ಯಾಕ್ಸ್ ಆದ್ಮೇಲೆ ಸೇಮ್ ಡೈರೆಕ್ಟರ್ ಸೇಮ್ ಕಾಂಬಿನೇಷನ್, ಬಟ್ ಆ ಸಿನಿಮಾ ಇರುವಂಥ ಎಕ್ಸ್ಪೆಕ್ಟೇಷನ್ನು ಈಗ ಮಾರ್ಕೆಟಿಂಗ್ ಹುಡುಗಲಿ ಶೋ ಇರ್ತದೆ. ನೆಕ್ಸ್ಟ್ ಲೆವೆಲ್ ಜನ ಸೇರ್ಕೊಂಡಿದ್ವಿ. ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಇಟ್ಕೊಂಡಿದ್ದಾರೆ, ಆಮೇಲೆ ನಿರ್ದೇಶಕರಿಗೆ ಒಂದು ರೀತಿ ಭಯ ಇದೆ ಅಥವಾ ಏನೋ ಇನ್ನೂ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಈ ರಿವರ್ಸ್ ಅಲ್ವಾ ಸರ್ ಅದು? ಇವಾಗ ಹುಬ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿ ಜನನೇ ಇರಲಿಲ್ಲ ಅಂತೇಳಿ, ಅವಾಗ ಪ್ರಾಬ್ಲಮ್ ಆಗಿರೋದು ನಮಗೆ. ಏನಪ್ಪ ಇಷ್ಟೆಲ್ಲ ಮಾಡಿರೋ ಜನ ಇಲ್ಲ ಅಂತ. ಜನ ಬಂದರು ಅಂದರೆ ನಿಮ್ಮಲ್ಲಿ ಇನ್ನೂ ನಂಬಿಕೆ ಇಟ್ಟಿದ್ದಾರಂತ. ಅದನ್ನು ನೀವು ಜವಾಬ್ದಾರಿಯಾಗಿ ತೊಗೊತಿರೋ, ಭಯದಲ್ಲಿ ನೋಡ್ತಿರೋ. ಭಯದಲ್ಲಿ ನಾವು ಯಾಕೆ ನೋಡೋಣ? ಆಮೇಲೆ ನಿಮ್ಮ ಕರೆಯಲ್ಲಿ ಅತಿ ಸ್ಪೀಡ್ ಆಗಿರುವಂಥ ಸಿನಿಮಾ ಸರ್ ಹಾಂ, ತುಂಬ ವೇಗವಾಗಿ ಆಗಿರೋದು. ಇಲ್ಲ ಮಾಡಿದ್ವಿ, ಸುತ್ತಿದ್ದೀವಿ. 22-24 ದಿನದಲ್ಲಿ ಒಂದು ಸುತ್ತಿದ್ದೀವಿ. ಅದು ವಿಚಾರ ಬೇಡ. ಫಾಸ್ಟೆಸ್ಟ್ ಅಲ್ಲ, ಬಟ್ ಈ ವಿಚಾರವಾಗಿ ಒಂದು ಕಾಂಟೆಂಟ್ ಓರಿಯೆಂಟೆಡಲ್ಲಿ ಒಂದು ಬಿಗ್ಗರ್ ಸ್ಕೇಲಲ್ಲಿ ಇಟ್ಸ್ ಅ ಬಿಗ್ ಚಾಲೆಂಜ್. ಅದನ್ನು ಮಾಡಿದ್ವಿ ಅಷ್ಟೇ. ಫಾಸ್ಟೆಸ್ಟ್ ಅನ್ನೋಕ್ಕೂ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ, ಬಿಕಾಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್. ನಮ್ಗಿನ್ನ ಸ್ಪೀಡಾಗಿ ಮಾಡಿರೋರು ಇದ್ದಾರೆ. ಈ ಸ್ಕೇಲ್ ಸಿನಿಮಾ, ಇಷ್ಟು ದೊಡ್ಡ ಮಟ್ಟದ ವೆಚ್ಚದ ಸಿನಿಮಾ, ಇಷ್ಟು ಆರ್ಟಿಸ್ಟ್ ಇರೋ ಸಿನಿಮಾ, ಒಂದು 88 ಲೊಕೇಶನ್ ಇರೋ ಸಿನಿಮಾ, ಒಂದು 20 ಸೆಟ್ ಇರೋ ಸಿನಿಮಾ, ಇದನ್ನು ನಾವು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ಆ್ಯಂಡ್ ಸೆಕೆಂಡ್ಲಿ ಇದನ್ನು ಹಾಕಿ ತೊಗೊಳಕ್ಕೆ ಹೋದ್ರೆ ಇನ್ನೊಂದು ಹೇಳ್ತೀನಿ, ನಾನು ಹಾಕೋ ಕಾಸ್ಟ್ಯೂಮಿಂದ ತೊಗೊತೀನಿ.